ರಮೇಶ, ರಮೇಶ, ರಮೇಶ ಇದೆಯೇನು ಒಳಗೆ? ಬಾರ ಇಲ್ಲಿ. ಅಣಿ, ರಮೇಶ ಎಲ್ಲಿ ಹೋದ್ನೆ? ಅವರು ಇಲ್ಲ, ಎಲ್ಲ ಹೊಲ್ದ ಹತ್ರ ಹೋಗಿದ್ದಾರೆ. ಯಾಕೆ? ಏನೂ ಇಲ್ಲ, ನಾನು ಅವನ ಜೊತೆ ಹೊಲ್ದ ಹತ್ರ ಹೋಗಿ ಹೊಲನೆಲ್ಲ ನೋಡ್ಕೊಂಡ್ ಬರೋಣ ಅಂತಾನ. ಎಲ್ಗೋದ ಅವನು? ಯಾವಾಗ ಬರ್ತಾನೆ? ಎಷ್ಟೊತ್ತಾಯ್ತು ಹೋಗಿ? ಅಲ್ಲ ಹೋಗ್ತೀನಿ ಅಂತ ಹೇಳಿದ್ರೆ ನಾನು ಅವನ ಜೊತೆ ಹೋಗ್ತಿದ್ನಲ್ಲ. ನೋಡಿ ಇವರೇ, ಸಂಪಿಗೆ ಅವರೇ, ನೀವು ನನ್ನ ಗಂಡಗೆ ಸೋದರತ್ತೆ ಮಗಳೇ ಆಗಿರ್ಬೋದು, ಆದ್ರೆ ಈಗ ಅವರು ಮದ್ವೆ ಆಗಿದ್ದಾರೆ ನನ್ನ. ನೀವು ಈ ತರ ಎಲ್ಲನ ಹೋಗೋ ಬಾರೋ ಅಂತ ಹೇಳಿ ಹೆಸರಿಡ್ದು ಕರಿಬೇಡ್ರಿ. ಯಾಕೆ? ಅಯ್ಯೋ, ನಾವು ಚಿಕ್ಕ ವಯಸ್ಸಿಂದನು ಹಂಗೆ ಕರಿಯೋದು ಕಣೆ ರಾಣಿ. ಅಲ್ಲ, ಅವಾಗಿಂದ ನಂಗೆ ಕರೆದ್ಬಿಟ್ಟು ಈಗ ಬೇರೆ ಏನಾದ್ರೂ ಕರಿಯಕ್ಕಾಗುತ್ತಾ? ಅವನು ನಾನು ಒಂದೇ ವಯಸ್ಸವರು. ಅಂದ್ಮೇಲೆ ಇಬ್ರು ಜೊತೆಗೆ ಬೆಳೆದಿದ್ದೀವಿ. ಅವನು ನನ್ನ ಸಂಪಿ ಸಂಪಿ ಅಂತ ಕರಿತಾನೆ, ನಾನು ಅವನ್ನ ರಮ್ಮಿ ರಮ್ಮಿ ಅಂತ ಕರಿತಿದ್ದೆ. ಈಗ ಒಂದ್ ಸ್ವಲ್ಪ ಮದ್ವೆ ಆಗಿದ್ದಾನೆ ಅಂತ ರಮೇಶ ಅಂತ ಕರಿತಾ ಇದ್ದೀನಿ ಅಷ್ಟೇನೆ. ಗೊತ್ತಾ ನಿನ್ಗೆ? ಏನು ರಮ್ಮಿನ? ಹೌದು, ರಮ್ಮಿ ಅಂತ ಕರಿತಾ ಇದ್ದೆ ಅವನ್ನ. ಪೂರ್ತಿ ಹೆಸರು ಕರಿತಾ ಇರ್ಲಿಲ್ಲ. ಕೆಟ್ಟಳು, ರಮ್ಮಿ ಅಂತೆ, ರಮ್ಮಿ. ಅಲ್ಲ, ಈ ರಮ್ಮಿ ಎಂಬತ್ಕಿನ್ನ ರಮೇಶ ಅಂತ ಕರೆಯೋದೇ ಎಷ್ಟೋ ಉತ್ತಮ. ಅದೇ ಚೆನ್ನಾಗೈತಿ, ಹಂಗೆ ಕರಿ ಅಂತ ಹೇಳ್ತೀನಿ ಬಿಡು. ರಾಣಿ, ನಿನ್ ಗಂಡನ ನಾನು ಹೆಸರಿಡ್ ಕರೆಯೋದು ನಿನಗೆ ಬೇಜಾರಾದ್ರೆ ಹೇಳು, ಮಾವ ಅಂತಾನೆ ಕರಿತೀನಿ. ಹೆಂಗು ಅವನು ನನಗೆ ಸೋದ್ರು ಮಾವನ ಮಗ ಅಲ್ವಾ, ಮಾವ ಅಂತಾನೆ ಕರಿತೀನಿ. ಮಾವನ? ಬೇಡ ಬೇಡ, ರಮೇಶ ಅಂತ ಕರಿ ಸಾಕು. ಮಾವ ಬೇಡ, ಈ ರಮ್ಮಿ ಬೇಡ, ಏನು ಬೇಡ, ರಮೇಶ ಅನ್ನೋದೇ ಚೆನ್ನಾಗೈತಿ. ಅದೇ ತರ ಕರಿ. ಮತ್ತೆ ನೋಡು, ನಾನು ಮೊದ್ಲು ರಮೇಶ ಅಂತಾನೆ ಕರಿತಿದ್ದೆ ತಾನೆ, ನೀನೆ ಇದೇನಿದು ಹಿಂಗ್ ಕರಿತೀಯ ಅಂತಂದೆ. ಇದಕ್ಕೂ ಬೇಡ ಅಂತೀಯ, ಮಾವ ಅಂತೀನಿ ಅಂದ್ರೆ ಬೇಡ ಅಂತೀಯ, ರಮ್ಮಿ ಅಂತ ಕರಿತೀನಿ ಅಂದ್ರೆ ಬೇಡ ಅಂತ ಇದೆಯಾ? ಸರಿ ಸರಿ ಆಯ್ತು, ರಮೇಶ ಅಂತಾನೆ ಕರೀರಿ, ಆದ್ರೆ ಸ್ವಲ್ಪ ಮರ್ಯಾದೆಯಿಂದ ಕರೀರಿ. ರಮೇಶ್ ಅವರೇ ಅಂತ ಮಾತಾಡ್ಸಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತನ. ಅಯ್ಯೋ ರಾಣಿ, ಅವನಿಗೆಲ್ಲ ಮರ್ಯಾದೆ ಕೊಡ್ಬೇಕಾ? ಸುಮ್ನೆ ಇರು. ಈಗ ಮರ್ಯಾದೆ ಕೊಡಕ್ಕಾಗತ್ತಾ? ಇಲ್ಲ, ಅವನು ನನಗಿನ್ನ ದೊಡ್ಡನಾಗಿದೆ, ಮರ್ಯಾದೆ ಕೊಡ್ಬೋದಾಗಿತ್ತು. ಸುಮ್ನೆ ಇರು, ನಾನು ರಮೇಶ ಅಂತಾನೆ ಕರೆಯೋದು. ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ನಾನು ಅವನಿಗೆ ಮರ್ಯಾದೆ ಕೊಟ್ಟು ಕರೆಯೋದು ಅವನಿಗೂ ಇಷ್ಟ ಆಗಲ್ಲ. ಬೇಕು ಅಂದ್ರೆ ಬಂದಾಗ ಕೇಳು ನಿನ್ ಗಂಡಂಗೆ. ಏನ್ ಕೇಳ್ಬೇಕು ಸಂಪಿಗೆ? ಬಂದೇನು ರಮೇಶ? ಇಷ್ಟೊತ್ತು ನಿನ್ ಬಗ್ಗೆನೇ ಮಾತಾಡ್ತಿದ್ದೆ. ಇವಳು ನೋಡಿಲಿ ರಾಣಿ, ನನ್ ಗಂಡ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡ್ಸು ಅಂತ ಹೇಳ್ತಾ ಇದ್ದಾಳೆ. ಮರ್ಯಾದೆ ಕೊಡ್ಬೇಕೇನೋ ನಿನ್ಗೆ? ಅಯ್ಯೋ, ನನಗ್ ಮರ್ಯಾದಿನ ನೀನ? ಬೇಡಮ್ಮ, ಮರ್ಯಾದೆ ಕೊಡೋದು ಬೇಡ, ನಾನು ಆಮೇಲೆ ಬೈಸ್ಕೊಂಬೋದು ಬೇಡ. ಈಗ ಹೆಂಗ್ ಕರಿತಿದ್ಯೋ ಹಂಗೆ ಕರಿ ಸಾಕು. ಅಲ್ಲ ಕಣೋ ರಮೇಶ, ತೋಟದ ಹತ್ರ ಹೋಗ್ತೀನಿ ಅಂತ ನನಗೂ ಒಂದ್ ಮಾತು ಹೇಳಿದ್ರೆ ನಾನು ಬರ್ತಿದ್ದೆ ತಾನೆ ನಿನ್ ಜೊತೆ. ನಿಮ್ ಹೊಲ ತೋಟ ಎಲ್ಲ ನೋಡ್ಬೇಕಾಗಿತ್ತು. ನನ್ನೇ ಬಿಟ್ಟೋಗಿದ್ಯಲ್ಲೋ. ಹೌದಾ? ನೀನಿನ್ನೂ ಮಾಲ್ಕೊಂಡಿದ್ದಲ್ಲ, ಅದಕ್ಕೆ ನಾನು ಒಬ್ನೇ ಹೋಗ್ಬಿಟ್ಟೆ. ಏನಾಯ್ತು? ಇನ್ನೊಂದ್ಸಲ ಹೋಗೋಣ ನಡಿ. ಇಬ್ರು ಹೋಗಿ ನೋಡ್ಕೊಂಡ್ ಬರೋಣ, ಸುತ್ತ ಆಡ್ಕೊಂಡು. ಏನೇನ್ ಬೆಳೆ ಹಾಕಿದೀರಾ? ಅಡಿಕೆ ತೋಟ, ತೆಂಗಿನ ತೋಟ ಐತೆ, ಆಮೇಲೆ ಒಂದ್ ಸ್ವಲ್ಪ ತರಕಾರಿ ಹಾಕಿದೀವಿ, ಆಮೇಲೆ ಇದು ಸ್ವಲ್ಪ ರಾಗಿ ಹಾಕಿದೀವಿ. ಇನ್ನು ಆಮೇಲೆ ಗದ್ದೆನೂ ಹೊಡಿಬೇಕು. ಈಗ ಗದ್ದೆ ಎಲ್ಲ ನಾನು ಉಳುಮೆ ಮಾಡಿಸಿ ಗದ್ದೆನೂ ಹೊಡಿಬೇಕು ಅಂತ ಅನ್ಕೊಂಡಿದೀನಿ. ನೀರನ್ನು ಚೆನ್ನಾಗಿ ಬರ್ತೈತೆ. 2 ಬೋರ್ ಇದಾವೆ, 2.5 ಇಂಚು 3 ಇಂಚು ನೀರು ಬರ್ತವೆ. ಹೌದೇನು? ಅಷ್ಟೆಲ್ಲ ವ್ಯವಸಾಯ ಮಾಡ್ತೀಯ ನೀನು? ಅವಾಗ ನೋಡಿದ್ರೆ ನಿನಗೆ ಏನು ಬತ್ತಾನೆ ಇರ್ಲಿಲ್ಲ. ಈಗೆಲ್ಲ ವ್ಯವಸಾಯ ಮಾಡಕ್ ಕಲ್ತ್ಕೊಂಡ್ಬಿಟ್ಟಿದ್ಯಾ ಚೆನ್ನಾಗಿ. ಹ್ಞೂ ಸಂಪಿಗೆ, ಎಲ್ಲ ಚೆನ್ನಾಗಿ ಮಾಡಿದೀನಿ, ನೀನೇ ಬಂದು ನೋಡ್ಬಾ. ಸರಿ ನಡಿಯೋ, ಬರ್ತೀನಿ, ಈಗಲೇ ಹೋಗೋಣ. ಸಂಪಿಗೆ, ಈಗಿನ ನಾವು ಹೊಲ್ದಕ್ಕೆ ಹೋಗಿ ಬಂದಿದ್ದಾರೆ. ಅವರು ಊಟ ಮಾಡೋದ್ ಬೇಡವಾ? ಸ್ವಲ್ಪ ರೆಸ್ಟ್ ಮಾಡೋದ್ ಬೇಡವಾ? ಈಗಿನ ಕೆಲಸ ಮಾಡಿ ಬಂದಿದ್ದಾರೆ, ಊಟ ಮಾಡ್ಬೇಕು ಇನ್ನೂ. ಬರ್ರಿ, ಊಟಕ್ಕೆ ಕೊಡ್ತೀನಿ, ಊಟ ಮಾಡಿವ್ರಂತೆ. ಅಯ್ಯೋ ರಾಣಿ, ಸುಮ್ನೆ ಇರು, ಆಮೇಲೆ ಬಂದು ಊಟ ಮಾಡ್ತಾನೆ. ನಾನು ಎಷ್ಟೋ ದಿನ ಆಗೈತಿ ಅವನ ಹತ್ರ, ಅವನ ಜೊತೆ ಹೊಲದಲ್ಲೆಲ್ಲ ಸುತ್ತಾಡಿ. ಅದಕ್ಕೆ ಇವತ್ತು ಕರ್ಕೊಂಡು ಹೋಗ್ತೀನಿ, ಆಮೇಲೆ ಬಂದ್ಮೇಲೆ ಊಟ ಮಾಡ್ತಾನೆ. ಅಲ್ವೇನೋ ರಮೇಶ? ನಾನ್ ಕರೆದ್ರೆ ಬರಲ್ಲ ಅಂತ ಹೇಳೋದೇ ಇಲ್ಲ ಅವನು. ಹೌದು ಸಂಪಿಗೆ, ನನಗೆ ಇನ್ನೂ ಹೊಟ್ಟೆ ಹಸಿವಾಗಿಲ್ಲ, ಇನ್ನೂ 1 ಗಂಟೆ ಬಿಟ್ಟು ಊಟ ಮಾಡಿದ್ರೆ ನಡೆಯುತ್ತೆ. ಪರವಾಗಿಲ್ಲ, ಬಾ ಹೋಗಿ ಬರೋಣ. ನೀನು ಇಷ್ಟ ಆಸೆ ಪಡ್ತಾ ಇದ್ಯಾ ಅಂದ್ರೆ ಕರ್ಕೊಂಡು ಹೋಗದೆ ಇರ್ತೀನ, ಬಾ ಹೋಗೋಣ. ನೋಡ್ದೇನೆ ರಾಣಿ, ನಾನು ಹೇಳಿಲ್ವಾ ಗ್ಯಾರಂಟಿ ಅವನು ಇಲ್ಲ ಅನ್ನಲ್ಲ ಅಂತನ? ಹಂಗೆ ಆಯ್ತು, ನಡಿಗೆ ಹೋಗೋಣ ಬೇಗ, ಟೈಮ್ ಆಗುತ್ತೆ. ಸರಿ ಬಾ, ಆಮೇಲೆ ಬಂದು ಊಟ ಮಾಡ್ತೀನಿ ರಾಣಿ. ಹೋಗಿ ಬರ್ತೀನಿ. ಇರ್ರಿ, ಊಟನಾದ್ರೂ ಮಾಡ್ಕೊಂಡು ಹೋಗಿರಂತೆ. ಅಲ್ಲ, ಹೊಲ್ದಾಗಿನ ಈಗಿನ ಬಂದಿದ್ರ, ಮತ್ತೆ ಹೋಗ್ಬೇಕಾ ಈಗ್ಲೇನೆ? ಇರ್ರಿ, ಪರವಾಗಿಲ್ಲ ಬಿಡು ರಾಣಿ, ಅವನಿಗೆ ನಿನ್ನ ಹೊಟ್ಟೆ ಹಸಿವಾಗಿಲ್ವಂತೆ. ಹೊಟ್ಟೆ ಹಸಿವಾದ್ರೂ ಹಂಗೇನೆ ಒಂದ್ 4-5 ಎಳ್ನೀರ ಕೀಳ್ತಾನೆ. ಇಬ್ರು 2 ಕುಡ್ದು ಬಂದ್ಬಿಡ್ತೀವಿ, ಹೊಟ್ಟೆ ತುಂಬುತ್ತೆ. ನೀನೇನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ, ಸುಮ್ನೆ ಇರು, ಹೋಗ್ ಬರ್ತೀವಿ. ನಡಿಯೋ ರಮೇಶ. ಹಂಗಾದ್ರೆ ನಾನು ನಿಮ್ ಜೊತೆ ಬರ್ತೀನಿ ಇರ್ರಿ, ನಾನು ಎಳ್ನೀರ್ ಕುಡಿಬೇಕು. ಅಯ್ಯೋ ರಾಣಿ, ನೀನೇನು ಬೇಡ, ಸುಮ್ಮನೆ ಇರು, ಮನೆಗೆ ನೋಡ್ಕೊಂಡು ಇರು. ಅಮ್ಮ ಬೇರೆ ಮಂತಾಗಿಲ್ಲ, ಮನೆ ಹತ್ರ ಯಾರು ಇಲ್ದಲೇನೆ ನಾವು 3 ಹೋದ್ರೆ ಹೆಂಗ್ ಸರಿಯಾಗುತ್ತೆ ಹೇಳು? ನಿನ್ ಮನೆ ಹತ್ರ ಇರು, ನಾನು ಸಂಪಿಗೆ ಕರ್ಕೊಂಡು ಹೋಗಿ ಹೊಲನೆಲ್ಲ ತೋರಿಸ್ಕೊಂಬರ್ತೀನಿ. ನಿನಗೊಂದು 2 ಎಳ್ನೀರ ಮನೆ ಹತ್ರನೇ ತರ್ತೀನಿ, ಏನ್ ತಲೆ ಕೆಡಿಸ್ಕೊಂಬಕ್ ಹೋಗ್ಬೇಡ. ಅಲ್ಲ ರೀ, ನಾನು ಹೊಲ ನೋಡ್ಕೊಂಡ್ ಬರ್ತೀನಿ, ನನಗೂ ಬೇಜಾರಾಗ್ತೈತಿ ಇಲ್ಲಿ ಮನೆ ಹತ್ರ. ನಿಮ್ ಜೊತೆ ಬರ್ತೀನಿ ನಡೀರಿ. ಅಯ್ಯೋ ರಾಣಿ, ನೀನು ಯಾವಾಗ್ಲೂ ಹೊಲ ನೋಡ್ತಲೇ ಇರ್ತೀಯ, ಸುಮ್ನಿರು. ನಾನು ರಮೇಶ ಹೋಗ್ತೀವಿ, ನೀನ್ ಇಲ್ಲೇ ಇರು. ನಡಿಯೋ ರಮೇಶ. ಸರಿಯಾಗಿ ಹೇಳ್ದೆ ಸಂಪಿಗೆ, ಬಾ ಹೋಗೋಣ. ಅಯ್ಯೋ ಯಪ್ಪ, ಇವಳು
ಹೋಗ್ತಾ ಇರೋ ಸ್ಪೀಡ್ ನೋಡಿದ್ರೆ ನನ್ನ ಗಂಡನ್ನೇ ಎಲ್ಲಿ ಕಟ್ಕೊಂತಾಳೋ ಅಂತ ಅನ್ನಿಸ್ತೈತಲ್ಲಪ್ಪ. ನನ್ನ ಗಂಡನ ಅವಳು ತಾಳ ತಕ್ಕಂಗೆ ಕುಣಿತಾ ಇದ್ದಾನೆ. ಅಯ್ಯೋ ಏನು ಮಾಡೋದೀಗ? ನಾನು ಬರ್ತೀನಿ ಅಂದರೆ ಬೇಡ ಅಂತ ಬಿಟ್ಟು ಹೋಗ್ತಾವನಿ. ನೋಡೋದ ನನ್ನ ಗಂಡ ಅಲ್ಲ, ಹೆಂಡತಿಗಿಂತ ಇವಳೇ ಹೆಚ್ಚ. ಎಲ್ಲಿಂದ ಬಂದ್ಲು ಈ ಶನಿ ಬಂದಂಗೆ? ಸೋದರತ್ತೆ ಮಗಳಂತೆ. ಥೂ ಬೇವರ್ಸಿ, ನನ್ನ ಜೀವನ ಹಾಳು ಮಾಡೋಕ್ಕೆ ಬಂದೇವಳೋ ಏನು ಸುಡುಗಾಡು. ಅಯ್ಯೋ ಇಷ್ಟು ಜಲ್ದಿ ಹೋಗ್ಬಿಟ್ರಾ? ಅಯ್ಯೋ ಅಲ್ಲ, ಮದುವೆ ಆಗಿರೋ ವಯಸ್ಸಿಗೆ ಬಂದಿರೋ ಹೆಣ್ಣ ನನ್ನ ಗಂಡ ಹಿಂಗೆ ಕರ್ಕೊಂಡು ಸುತ್ತಾಡಕ್ಕೆ ಹೋಗ್ತಾ ಇದ್ದಾನಲ್ಲಪ್ಪ ಹೊಲ್ದಕ್ಕೆ. ಅಲ್ಲಿ ಯಾರೂ ಇರಲ್ಲ, ಏನೂ ಇಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆದ್ರಿ ಅಯ್ಯೋ ದೇವ್ರಿ, ನನ್ನ ಸಂಸಾರ ನೀನೇ ಉಳಿಸ್ಬೇಕಪ್ಪ. ರಾಣಿ ರಾಣಿ, ಯಾರನ್ನ ಹೆಂಗ್ ದುರ್ಗುಟ್ಕೊಂಡು ನೋಡ್ತಾ ಇದೀಯಾ? ಏನೈತೆ? ಯಾಕೆ ಹಿಂಗೆ ಹೊರಗೆ ನಿಂತಿದ್ಯಾ? ಏನು ಅಂತ ಹೇಳನೆ ಶಿಲ್ಪ. ಅವಳು ಯಾವಳು? ನನ್ನ ಗಂಡಗೆ ಸೋದರತ್ತೆ ಮಗಳಂತೆ. ಸಂಪಿಗೆನೋ ಮಂಪಿಗೆನೋ ಅವಳ ಬಂದು ನಮ್ಮ ಮನೆಗೆ ಸೇರ್ಕೊಂಡವಳೆ ಕಣೆ. ಥೂ, ನನಗಂತೂ ಅವಳು ಬಂದಾಗಿಂದ ನೆಮ್ಮದಿನೇ ಇಲ್ಲ. ರಾತ್ರಿ ಎಲ್ಲ ನಿದ್ದೆನೇ ಮಾಡಿಲ್ಲ ಸರಿಯಾಗಿ. ಈಗ ನೋಡಿರಿ, ನನ್ನ ಗಂಡನು ಅವಳನು ಇಬ್ರೇನೆ ತೋಟಕ್ಕೆ ಹೋಗ್ಯಾರ. ಸುತ್ತಾಡ್ಕೊಂಬತ್ತೀವಿ, ನೋಡ್ಕೊಂಬತ್ತೀವಿ ಅಂತಾನ. ಅಯ್ಯೋ ದೇವ್ರೇ, ಅಲ್ಲಿ ಏನಾಗುತ್ತೋ ಏನೋ ಅಂತಾನ. ನನಗೆ ಭಯವಾಗ್ದಂಗೆ ಆಗ್ತೈತೆ ಕಣೆ ಶಿಲ್ಪ. ಏನೇ ಮಾಡೋದು ಶಿಲ್ಪ? ಈಗ ಅವಳು ಹೆಂಗಾದ್ರೂ ಮಾಡಿ ಮನೆ ಬಿಟ್ಟು ಓಡಿಸ್ಬೇಕು ಕಣೆ. ಥೂ, ಎಲ್ಲಿ ಬಂದೋಗಿ ಗಂಟು ಬಿದ್ಲು ನನ್ನ ಗಂಡಿಗೆ. ಸೋದರತ್ತೆ ಮಗ? ಅದು ಎಷ್ಟು ವಯಸ್ಸು ಅವಳಿಗೆ? ವಯಸ್ಸು ನನ್ನ ಗಂಡಗೂ ಅವಳಿಗೂ ಒಂದೇ ವಯಸ್ಸಂತೆ. ಅದಕ್ಕೆ ರಮೇಶ ಹೋಗೋ ಬಾರೋ ಅಂತಾನ ಎಷ್ಟು ಸಲಿಗೆಯಿಂದ ಮಾತಾಡಿಸ್ತಾಳೆ ಗೊತ್ತಾ? ನನ್ನ ಗಂಡನೂ ಅಷ್ಟೇ. ಅವ್ಳು ಮಾತಾಡ್ಸ್ ತಕ್ಷಣ ಕಿಲ ಕಿಲ ಅಂತ ನಕ್ಕೊಂಡು ಹೋಗ್ಬಿಡ್ತಾರೆ. ಅವಳ ಮಾತಿಗೆ ಇಲ್ಲ ಅಂತ ಹೇಳಂಗಿಲ್ಲ. ನೋಡು ಇವರಮ್ಮ, ವಯಸ್ಸಿಗೆ ಬಂದಿರೋ ಹುಡುಗಿ ಒಬ್ಳೇನೆ ತೋಟಕ್ಕ. ನೀನು ಹೋಗೋದಲ್ವೇನೆ ಅವ್ರ ಜೊತೆಗೆ? ಯಪ್ಪ, ಆ ತೋಟದಾಗ ಬೇರೆ ನಿಮ್ಮ ತೋಟದಾಗೆ ಯಾರು ಇರಲ್ಲ ಇಷ್ಟೊತ್ನಾಗ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ನಿನ್ ಜೀವನ ಏನೂ ಇಲ್ಲ, ಹಾಳಾಗೋಗುತ್ತೆ ರಾಣಿ. ನಿನ್ ಜೀವನ ನೀನೇ ನಿನ್ ಕೈಯಾರೆ ಕಳ್ಕೊಂಡಂಗಾಗುತ್ತೆ. ಹೋಗ್ಬಿಟ್ಟಾನೆ ನೀನು ಅವ್ರ ಜೊತೆಗೆ? ಅವ್ರಿಬ್ರನ್ನ ಯಾಕೆ ಕಳಿಸ್ತೆ? ಏನ್ ಮಾಡೋದೆ ಶಿಲ್ಪ? ನಾನು ಬರ್ತೀನಿ ಅಂತಂದ್ರೆ ನನ್ನ ಗಂಡನೇ ಬೇಡ ಅಂತ ಹೇಳೋದ? ನಾನು ಏನ್ ಮಾಡೋಣ ಹೇಳು? ಅದು ಅಲ್ದಿ ನನ್ನ ಗಂಡ ಈಗಿನ ಹೊಲ್ತಕ್ಕೆ ಹೋಗಿ ಈಗಿನ ಬಂದ್ರು ಸುಸ್ತಾಗಿರ್ತಾರೆ ಅಂತಾನ. ಕರ್ಕೊಂಡೋಗಲ್ಲ ಬಿಡು, ಸುಸ್ತಾಗಿರ್ತಾರೆ ಅಂತ ನಾನು ಅಂದ್ಕೊಂಡ್ರೆ ಇಲ್ಲ, ಏನು ನನ್ಗೆ ಸುಸ್ತಾಗಿಲ್ಲ, ಪರವಾಗಿಲ್ಲ ಬಾ ಹೋಗೋಣ ಅಂತೇಳಿ ಅವನೇ ಕರ್ಕೊಂಡು ಹೊಲ್ಟ್ನಲ್ಲೇ ನನ್ನ ಗಂಡ. ನೋಡ್ದೇನೆ ಶಿಲ್ಪ, ಊಟನೂ ಮಾಡಿಲ್ಲ. ಊಟ ಮಾಡ್ಬರ್ರಿ, ಹೊಟ್ಟೆ ಹಸ್ತೈತಿ ನಿಮ್ಗೆ, ಊಟನಾದ್ರೂ ಮಾಡ್ಬರ್ರಿ ಅಂತ ಹೇಳಿದ್ರು ಕೇಳಲೇ ಇಲ್ಲ. ಪರವಾಗಿಲ್ಲ ಬಿಡು, ನಾನು ಅಲ್ಲೇ ಹೋಗಿ ಎಳ್ನೀರು ಕುಡಿತೀವಿ ಅಂತ ಹೇಳ್ತಾ ಇದ್ದಾರೆ ಅವರಿಬ್ರು. ಅಯ್ಯಯ್ಯೋ, ಎಳ್ನೀರೇ ಕುಡಿತಾರೋ ಅಥವಾ ಬೇರೆನೇ ಕುಡಿತಾರೋ? ನನಗಂತೂ ಅಯ್ಯೋ ಏನ್ ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ ಕಣಿ. ಅಯ್ಯೋ ರಾಮ, ನಾನು ಸೋದರತ್ತೆ ಮಗಳಂದ್ರೆ ಈ ಎಲ್ಲ ಸಣ್ಣ ಹುಡುಗಿ ಇರ್ಬೇಕೇನೋ ಅಂತ ತಿಳ್ಕೊಂಡೆ. ಅಯ್ಯೋ ರಾಮ, ಅಲ್ಲ ಇಷ್ಟೊಂದು ವಯಸ್ಸಾದ್ರೂ ಇನ್ನೂ ಮದುವೆ ಆಗಿಲ್ವಾ ಅವಳು? ಇಲ್ಲ, ಅದು ಅಲ್ದೇನೆ ನನ್ನೇ ಮದುವೆ ಮಾಡ್ಕೊಂಡಿದ್ರೆ ನಾನಿಟ್ಟತ್ತಿಗೆ 2 ಮಕ್ಕಳನ್ನ ಎತ್ಕೊಡ್ತಿದ್ದೆ ಅಂತ ನಾ ಬಂದ ತಕ್ಷಣ ನಮ್ಮ ಅತ್ತೆ ತಾಗಿ ಹೇಳ್ತಾ ಇದ್ದಾಳೆ. ನಮ್ಮ ಅತ್ತೆ ಅಲ್ಗಿಸ್ಕೊಂಡು ಹೋಗ್ತಾ ಇದ್ದಾರೆ. ನೋಡ್ದೇನೆ ಶಿಲ್ಪ. ಅಯ್ಯಯ್ಯೋ, ಇವಳು ಹೆಂಗೆ ಮನೆ ಬಿಟ್ಟು ಓಡಿಸೋದು? ಏನಾನ ಒಂದು ಐಡಿಯಾ ಕೊಡೆ. ಅಯ್ಯೋ, ನಾನೇನು ಐಡಿಯಾ ಕೊಡೋಣ? ನನ್ನ ಗಂಡನಿಂದ ನನಗೆ ಒಳ್ಳೆ ಚಿತ್ರ ಹಿಂಸೆ. ದಿನ ದುಡ್ಡು ಕೊಡು ಅಂತ ಸಾಯ್ತಾನೆ. ಅವತ್ತೊಂದು ದಿವಸ ನೀನು ಹೇಳ್ದಲ್ಲ, ದುಡ್ಡು ಕೊಟ್ಟು ಎಣ್ಣೆ ಕುಡಿದು ರಾಧಾರ ಮನೆಗೆ ಕಳಿಸು ಅಂತಾನ. ಅವತ್ತು ಕೊಟ್ಟ ಆಗಿಂದನ ದಿನ ಕೊಡು ಅಂತ ಪೀಡಿಸ್ತಾನೆ. ನೆನ್ನೆ ಸಾಯಂಕಾಲನೂ ಅಷ್ಟೇನೆ. ದುಡ್ಡು ಇಟ್ಕೊಂಡು ಹೊಡೆದ್ಬಿಟ್ಟು ದುಡ್ಡು ಕೊಡಲ್ಲ ನಂತಾಗಿಲ್ಲ ಅಂದಿದ್ಕೆ. ಅದಕ್ಕೆ ಇನ್ನೇನು ಮಾಡೋದು ಅಂತಾನ ಕೊಟ್ಟು ಕಳಿಸ್ತಿ ಅಂತ. ನನಗಂತೂ ಇವತ್ತು ಎಲ್ಲಿ ಬಂದು ದುಡ್ಡು ಕೇಳ್ತಾನೋ ಅಮ್ಮಂಗೆ ಬಾಯಿ ಹೋದಂಗಾಗೈತೆ ಕಣೆ ರಾಣಿ. ಅದಕ್ಕೆ ನಾನು ನಿನ್ನ ಹತ್ರ ಹೇಳೋಣ ಅಂತ ಬಂದ್ರೆ ನೀನಿಗೆ ನೋಡಿದ್ರೆ ಇಲ್ಲಿ ಅವಳ ಸೌತಿ ಬಂದಿರಂಗಿದ್ದಾಳೆ. ಅಯ್ಯಯ್ಯೋ, ಏನೇ ಇದು? ನಮ್ಮಿಬ್ರು ಜೀವನ ಈ ತರ ಹಾಳಾಗೋಗ್ತಾ ಐತೆ. ಅಯ್ಯೋ ಸುಮ್ಮನೆ ಶಿಲ್ಪ, ಹಂಗೆ ಹೇಳ್ಬೇಡ. ಸೌತಿ ಗಿವ್ತಿ ಅಂತಾನ. ಬಂದಾಳೆ 2 ದಿವಸ ಇದ್ದು ಹೋಗ್ಬಿಡ್ತಾಳೆ. ನೆನ್ನೆಸ್ ಬಂದಾಳೆ, ಇವತ್ತಿದ್ದು ನಾಳಿಕೆ ಹೋಗ್ಬಿಡು ಅಂತ ಹೇಳ್ತೀನಿ. ಹೆಂಗಾದ್ರೂ ಮಾಡಿ ಕಳಿಸ್ಬಿಡ್ತೀನಿ ನಾನು. ಹೋಗು ಅಂತಾನ. ನೀನು ಹೋಗು ಅಂತಂದ್ರೆ ಹೋಗ್ಬಿಡ್ತಾಳ ಅವಳು. ಜಾಸ್ತಿ ದಿನಕ್ಕೆ ಬೇರೆ ಬಂದವಳೆ ಅಂತ ಹೇಳ್ತಾ ಇದೀಯಾ? ಅವಳು ಬೇರೆನೆ ಅಲ್ಲ. ನೋಡು ಎಷ್ಟು ಧೈರ್ಯವಾಗಿ ನಿನ್ ಗಂಡನ ಜೊತೆಗೆ ಹೋಗ್ಯವಳೆ ಅಂದ್ರೆ ಅವಳು ಸಾಮಾನ್ಯದಳ ಅಲ್ಲ ಅನ್ಸುತ್ತೆ. ಎಲ್ಲಿ ನಿನ್ ಗಂಡನ ಬುಟ್ಟಿಗೆ ಹಾಕೊಂತಾಳೋ ಏನೋ. ನೀನೊಂದ್ ಸ್ವಲ್ಪ ಹುಷಾರಾಗಿರು. ಅವಳು ಈ ಮನೆ ಬಿಟ್ಟು ಹೋಗತಕನ. ಬತ್ತಿ ಏನೇ ಶಿಲ್ಪ, ಸ್ವಲ್ಪ ನಮ್ಮ ತೋಟದ ಹತ್ರ ಹೋಗಿ ಬರೋಣ ಇಬ್ರು. ಅದೆಲ್ಲ ಅವ್ರು ಏನು ಮಾಡ್ತಾ ಇದ್ದಾರೋ ಏನೋ ಅಂತಾನ ನನಗೆ ಅನುಮಾನ. ಅವಳು ಬೇರೆ ತುಂಬಾ ಇದು ಘಾಟಿ ಬೇರೆ. ನನ್ಗೆ ಯಾಕೋ ಭಯವಾದಂಗೆ ಆಗ್ತೈತೆ. ಹೋಗಿ ಬರೋಣ ಬತ್ತಿ ಏನೇ ನಿಮ್ಮ ತೋಟಕ್ಕ? ಅಯ್ಯಪ್ಪ, ನಾವಿಬ್ರೇನೆ. ಅಯ್ಯೋ, ಅಲ್ಲಿ ಭಯವಾದಂಗೆ ಆಗುತ್ತೆ ಕಣಿ. ಯಾರಮ್ಮ? ಭಯ ಯಾಕೆ? ಬಾ, ಯಾರೂ ಇರಲ್ಲ, ನಾನಿರ್ತೀನಲ್ಲ. ನಾವಿಬ್ರು ಹೋಗೋಣ ಬಾ, ಎದರ್ಕೋಬೇಡ, ನಾನಿದ್ದೀನಿ. ಸರಿ ಆಯ್ತು, ಬಾ ಹೋಗೋಣ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.